ಬಂಜಾರ ಸಮುದಾಯವು ಬಹಳಷ್ಟು ಹಿಂದುಳಿದಿದ್ದು ಹಲವಾರು ಸವಲತ್ತುಗಳನ್ನು ಹಾಗೂ ರಾಮನಗರದಲ್ಲಿ ವಿಶೇಷವಾದಂತಹ ಪಾರ್ಕ್ಗಳನ್ನು ನಿರ್ಮಾಣ ಮಾಡಬೇಕು ಎಂದು ಸಮುದಾಯದ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ. ರಾಮನಗರದ ನಗರಸಭೆಯ ಅಧ್ಯಕ್ಷರಾದಂತಹ ಕೆ ಶೇಷಾದ್ರಿರವರಿಗೆ ಮನವಿ ಸಲ್ಲಿಸಿದ್ದಾರೆ. ರಾಮನಗರದ ಸ್ವಾತಂತ್ರ್ಯ ಹೋರಾಟಗಾರರು, ಸಾಹಿತಿಗಳು, ಪ್ರಧಾನಿಗಳು, ಕೆಂಗಲ್ ಹನುಮಂತಯ್ಯನಂತಹ ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಥೀಮ್ ಪಾರ್ಕ್ ಮಾಡಬೇಕು. ನಗರದಲ್ಲಿ ಬಂಜಾರ ಭವನಕ್ಕೆ ನಿವೇಶನ ಮತ್ತು ಸಾಂಸ್ಕೃತಿಕ ಮತ್ತು ಕೌಶಲ್ಯ ಅಭಿವೃದ್ಧಿ ಕೇಂದ್ರಕ್ಕೆ ನಿವೇಶನ ನೀಡಬೇಕು. ಪ್ರತಿ ವರ್ಷವೂ ನಗರದಲ್ಲಿ ಸಂತ ಸೇವಾಲಾಲ್ ಜಯಂತಿ ಆಚರಣೆಯನ್ನು ಮಾಡಬೇಕು. ಧನ ಸಹಾಯ ಮತ್ತು ಅನುದಾನವನ್ನು ಈಗಲೇ ನಿಗದಿ ಮಾಡಬೇಕು. ಸಂಘದ ಕಚೇರಿಗೆ ನಿವೇಶನ ಮತ್ತು ತಾತ್ಕಾಲಿಕವಾಗಿ ಬಾಡಿಗೆ ಕಟ್ಟಡವನ್ನು ಒದಗಿಸಿಕೊಡಬೇಕು. ಬಡ ಬಂಜಾರರಿಗೆ ಉಚಿತ ನಿವೇಶನ ನೀಡಬೇಕು. ನಗರದ ಸುತ್ತಮುತ್ತ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸಬೇಕು. ಖಾಸಗಿ ಸಹಭಾಗಿತ್ವದಲ್ಲಿ ನಗರವನ್ನು ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಇದೇ ಸಂದರ್ಭದಲ್ಲಿ ಒತ್ತಾಯ ಮಾಡಲಾಗಿದೆ. ಒತ್ತಾಯ ಮಾಡಿ ಮನವಿ ನೀಡುವಂತಹ ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಬಂಜಾರ ಅಂದರೆ ಲಂಬಾಣಿ ಸಂಘದ ಸಲಹೆಗಾರರಾದ ಎಚ್ ಪಿ ಸಿದ್ದಾನಾಯ್ಕ, ಕಾರ್ಯಾಧ್ಯಕ್ಷರಾದ ಹಾಗೂ ನಿಕಟಪೂರ್ವ ಅಧ್ಯಕ್ಷರೂ ಆದಂತಹ ಡಾಕ್ಟರ್ ಎಂ.ಆರ್. ಗೋವಿಂದಸ್ವಾಮಿಯವರು, ಧನಂಜಯ ನಾಯ್ಕ್, ಕೃಷ್ಣ ನಾಯ್ಕ್, ಮತ್ತೋರ್ವ ಕೃಷ್ಣ ನಾಯ್ಕ್, ಶಂಕರ್ ನಾಯ್ಕ್, ಪ್ರಕಾಶ್ ನಾಯ್ಕ್ ಇವರುಗಳು ಹಲವಾರು ಸಮುದಾಯದ ಜನರ ಒಡಗೂಡಿ ರಾಮನಗರದ ನಗರಸಭೆ ಅಧ್ಯಕ್ಷರಾದಂತಹ ಕೆ ಶೇಷಾದ್ರಿರವರಿಗೆ ಮನವಿ ಸಲ್ಲಿಸಿದ್ದಾರೆ.